ಅವರು ಇವನ್ ಡೈಲಾಗ್ ಹಿಂಗೆ ಹೇಳಬೇಕು ಹಿಂಗೆ ಬರಬೇಕು ಅಂತ ಅಷ್ಟು ಪರ್ಫೆಕ್ಷನಿಸ್ಟ್ ನಿಜವಾಗ್ಲು. ಎಲ್ಲರದು ಮಿಮಿಕ್ರಿ ಮಾಡಿದ್ದಾರೆ ಇದರಲ್ಲಿ. ಅವ್ರ ವಾಯ್ಸ್ ಬೇಕಾದ್ರೆ ಶಿವಣ್ಣ ಸರ್ ಹೆಂಗ್ ಮಾತಾಡ್ತಾರೆ ಅದೇ ತರ ವಾಯ್ಸ್ ಮಾಡಿದ್ದಾರೆ. ಉಪ್ಪಿ ಸರ್ ಹೆಂಗ್ ಮಾಡ್ತಾರೆ ಪರ್ಫೆಕ್ಟ್. ನಾನು ಫಸ್ಟ್ ಟೈಮ್ ಕೇಳೋದು ನಿಜವಾಗ್ಲೂ ಐ ವಾಸ್ ಸ್ಟಂಡ್. ಇಷ್ಟೇ ಇದೆ DKD ಸೆಟ್ಲೇನೆ ಹಿಂಗೆ ಕೇಳ್ತಾ ಇದ್ದೀನಿ ನಾನು, ಹೂ ಇಸ್ ದಿಸ್ ಗಾಯ್, ಮೈ ಗಾಡ್, ಇಷ್ಟೊಂದು ಈ ಥಾಟ್ ಪ್ರಾಸೆಸ್. ಆಮೇಲೆ ಆ್ಯಕ್ಟಿಂಗು ಅಷ್ಟೇ ತಮ್ಮ ಅವರು ಆರ್ಡಿನರಿಯಾಗಿ ಯಾರು ಬಂದು ಸೀರಿಯಸ್ ಆಗಿ ಕಥೆ ಹೇಳಲಿಲ್ಲ, ಭಾಳ ಇದಾಗಿ ಒಂದೊಂದು ಪಾತ್ರಕ್ಕೂ ಆ್ಯಕ್ಟ್ ಮಾಡ್ಕೊಂಡು ತೋರಿಸ್ತು. ಇವ್ರ ಪಾತ್ರನ, ನನ್ನ ಪಾತ್ರನ, ಉಪೇಂದ್ರ ಎಲ್ಲರ ಪಾತ್ರನೂ ಅಷ್ಟು ಅದ್ಭುತವಾಗಿ ಈ ಟೋಲ್ಡ್ ವೆರಿ ಬ್ರಿಲಿಯಂಟ್ಲಿ. ಆ ಬ್ರಿಲಿಯನ್ಸಿನೇ ಇವತ್ತು ಇಲ್ಲಿವರೆಗೂ ತಗೊಂಬಂದಿರೋದು. ಹಾಂ, 100% ಇರುತ್ತೆ ಸರ್. ಶಿವಣ್ಣ ಸರ್, ಶಿವಣ್ಣ ಸರ್ ಇಲ್ಲಿ ಥ್ಯಾಂಕ್ ಯು ಸರ್. ಇಲ್ಲಿ ಏನಂದರೆ ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿವೀಲ್ ಮಾಡ್ಸೋಕ್ಕೆ ಸಾಕಷ್ಟು ಪ್ರಯತ್ನ ಆಗಿತ್ತು. ಅಲ್ಲಿ ಗೊತ್ತಾಗಲಿಲ್ಲ ಏನಂದರೆ ನಿಮ್ಮ ಪಾತ್ರ ಏನಿರ್ಬೋದು ಅಂತೇಳಿ. ಇಲ್ಲಿ ರಮೇಶ್ ರೆಡ್ಡಿ ಸರ್ ಹೇಳಿದ್ರು ಅಣ್ಣ ಅವ್ರ ಸಿನಿಮಾ ನೆನಪಾಗುತ್ತೆ ಅಂತೇಳಿ. ಅಣ್ಣ ಅವ್ರ ಸಿನಿಮಾ ಕನೆಕ್ಟ್ ಅಂದರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆ ಗತ್ತು ಅದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು, ಒಂದು ಬಂಗಾರದ ಮನುಷ್ಯ ಅಂತ ಹೇಳಿದ್ರು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ. ಉಪೇಂದ್ರ ನೀವೇ ಸರ್, ನಿಮ್ಮ ಪಾತ್ರ ಅಂದರೆ ಏನು ಹೇಳ್ಬೋದು ಅಂದರೆ ಅದ ನಿಮ್ಮ ಪಾತ್ರ ಹೇಗಿರುತ್ತೆ, ರಿಯಾಲಿಟೀಸ್ ಆಫ್ ಲೈಫ್. ಅಣ್ಣ ಅವ್ರನ್ನೇ ನೋಡ್ಬೋದಾ ನಾವು ಅಂತ. ರಿಯಾಲಿಟೀಸ್ ಆಫ್ ಲೈಫ್, ಅದನ್ನ ಎಂಟರ್ಟೈನಿಂಗ್ ವೇಲೆ ಹೇಳ್ತೀವಿ. ಫ್ಯಾಕ್ಟ್ಸ್ ಆಫ್ ಲೈಫ್, ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಹೇಳ್ತೀವಿ. ಅಲ್ಲ, ಒಂದು ಬಂಗಾರದ ಮನುಷ್ಯ ಅಂದಾಗ ನಮ್ಗೆ ಎಲ್ಲೆಲ್ಲ ಹೋಗುತ್ತೆ ಮನಸ್ಸು. ಅಲ್ಲಿ ರಿಯಾಲಿಟಿ ಇದೆ, ಫ್ಯಾಕ್ಟ್ಸ್ ಇದೆ, ನಿಜ ಇದೆ. ಇದ್ರಲ್ಲೂ ಅಷ್ಟೇ ರಿಯಾಲಿಟಿ, ಫ್ಯಾಕ್ಟ್ಸು, ನಿಜ ಇದೆ. ಸರ್, ರಮೇಶ್ ರೆಡ್ಡಿ ಅವರು ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯ ಹತ್ರ ಇರುತ್ತೆ ಅಂತಲ್ಲ. ಬಂಗಾರದ ಮನುಷ್ಯ ಯಾವ ಲೆವೆಲ್ ಹಿಟ್ ಆಯ್ತು ಆ ಥರ ಆಗತ್ತೆ. ಇದು ಬಂಗಾರ, ಇದು ಆ ಥರ ಅವ್ರು ಹೇಳಿದ್ದು. ನೀವು ಕ್ಯಾರೆಕ್ಟರ್ ಹೆಂಗಿರುತ್ತೆ ಬಂಗಾರದ ಮನುಷ್ಯ ಅಲ್ಲ, ಅದು ಸಣ್ಣ ಬಂಗಾರ, ಸಣ್ಣ ಬಂಗಾರ, ಅದೇ ಹೇಳಿದ್ದು. ಅದು ಜನ್ಮ ಜನ್ಮದ ಲವ್. ಅದು ರಮೇಶ್ ರೆಡ್ಡಿ ಅವರೇ, ಈ ಫಿಲಮ್ದು ಬಜೆಟ್ ಏನು ಸರ್? ಮೇಡಮ್, ನೀವು ಪಿಕ್ಚರ್ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ನನಗೆ ಹೇಳಿ ಮೇಡಮ್. ನಾವೇ ಡಿಸೈಡ್ ಮಾಡೋದು ಸರ್, ನೀವು ತಾನೇ ಬಂಡವಾಳ. ಇಲ್ಲ, ನಾನು ಯಾರು ಇಲ್ಲ ಮೇಡಮ್. ನೀವು ಫಿಲಮ್ ಬಂದ ಮೇಲೆ ನೋಡಿ. ಅಲ್ಲ, ಹೊಸೊಬ್ರಿಗೆ ಓಕೆ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವರು ಹಿ ಹ್ಯಾಸ್ ಕಾರ್ವ್ಡ್ ಅ ನಿಶ್ ಫಾರ್ ಹಿಮ್ಸೆಲ್ಫ್. ಬಟ್ ಒಂದು ಹೊಸ ಡೈರೆಕ್ಟರ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ನೀವು ಅಂತ ಅದಕ್ಕೆ ಕೇಳಿದ್ದು. ಅಲ್ಲ ಮೇಡಮ್, ಕಂಟೆಂಟ್ ಮೇಲೆ ಹೋಗುತ್ತೆ, ಆ ಕತೆ ಮೇಲೆ ಹೋಗುತ್ತೆ. ನಾನು ಫಸ್ಟ್ ಹೇಳಿಲ್ವಾ, ಮೈಸೂರಲ್ಲಿ ಶೂಟಿಂಗ್ ನೋಡಿದಾಗ ಹಿಂಗಿತ್ತು, ಆಮೇಲೆ ಸರ್ ನೀವು ಏನು ಬೇಕೋ ಹೇಳಿ ಸರ್ ನಾನು ಕೊಡ್ತೀನಿ ಅಂತ. ಅದು ಕಂಟೆಂಟ್ ಹಂಗೆ ಎಳ್ಕೊಂಡು ಹೋಗ್ಬಿಡ್ತು. ಅದು ಆ ಕಂಟೆಂಟ್ ಹಂಗೆ ಹೋಯ್ತು. ನಾವು ಅದಕ್ಕೆ ಇವಾಗ ಏನಂತ ಹೇಳಿದ್ರು, ಫ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಫ್ಯಾನ್ ಇಂಡಿಯಾ ಎಲ್ಲ ಸ್ಟೋರಿ ಫ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಮೇಡಮ್. ಯೂನಿವರ್ಸಲ್ ಎಲ್ಲರೂ ನೋಡಬೇಕು. ನಿಮ್ಮ ಮನೇಲಿ ನಡೆಯೋದು, ನಮ್ಮ ಮನೇಲಿ ನಡೆಯೋದು, ರೋಡಲ್ಲಿ ನಡೆಯೋದು, ಎಲ್ಲಿ ನಡೆಯೋದು ಅಂತ ಎಲ್ಲ ಯೂನಿವರ್ಸಲ್ ಇದ್ರೇ ಎಲ್ಲರೂ ನೋಡೋದು. ಆಯಿತು ಸರ್. ಅರ್ಜುನ್ ಜೇನೆ ಅವರೇ, ಓಕೆ. ಈಗ ಶಿವಣ್ಣ ತುರ್ತಾಗಿ ಹೊರಡಬೇಕಾಗಿದೆ, ಹಾಗಾಗಿ ಕೊನೆಯ ಒಂದು ಅಥವಾ ಅರ್ಜುನ್ ಸರ್, ಇದು ಸಿನಿಮಾ ಇಷ್ಟೆಲ್ಲ ವಿಶೇಷತೆ ಇದೆ, ಸಿನಿಮಾ ಯಾವಾಗ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಇವತ್ತು ಶೂಟಿಂಗ್ ಮುಗಿದಿದೆ ಸರ್. CG ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ರಿಲೀಸ್ ಡೇಟ್. ನಾಯಕಿಯರಿಗೆ ಒಬ್ಬರು ನಾಯಕರಿಗೆ ಕೌಸ್ತುಭ ಮಣಿ ಅಂತಿದ್ದಾರೆ ಸರ್. ನಮ್ಮ ಫಿಲ್ಮ್ ಸೈನ್ ಮಾಡಿದ ತಕ್ಷಣ ಮದುವೆ ಆಗೋಯ್ತು ಸರ್. ಅವ್ರಿಗೆ ಕೆನಡಾಗೆ ಹೋಗ್ಬಿಟ್ರು, ಬಟ್ ನಮ್ಮ ಕೆಲಸ ಮುಗಿಸ್ಕೊಟ್ಟು ಹೋಗಿದ್ದಾರೆ ಸರ್. ರಾಜ್ ಸರ್ಗೆ ಪೇರ್ ಇರ್ತಾರೆ ಸರ್. ಶಿವಣ್ಣಂಗೆ ಉಪೇಂದ್ರ ಸರ್ಗೆ ಹೀರೋಯಿನ್ಸ್ ಇಲ್ವಾ? ಉಪೇಂದ್ರ ಅಂದರೆ ಶಿವಣ್ಣ ಅವ್ರಿಗೆ ಹೀರೋಯಿನ್ಸ್ ಅಂದ್ರೆ ನಾಯಕಿಯರು ಯಾರನ್ನ? ಸಿನಿಮಾ ನೋಡಿ ಸರ್, ಸಿನಿಮಾ ಎಲ್ಲದಕ್ಕೂ ಅದೇ ಉತ್ತರ ಆಯ್ತು ಅರ್ಜುನ್ ಸರ್. ಅಂದ್ರೆ ಈ ಸಿನಿಮಾ ಕತೆ ಇನ್ಸ್ಪಿರೇಷನ್ ಏನಂದ್ರೆ ಕತೆನೇ ಹಂಗಿದೆ. ಅಲ್ಲಲ್ಲ, ಈ ಸಿನಿಮಾದ ಕತೆ ಇನ್ಸ್ಪಿರೇಷನ್ ಅಥವಾ ನಮ್ಮ ರಮೇಶ್ ರೆಡ್ಡಿ ಸರ್ ಹೇಳ್ದಂಗೆ ರಾಜ್ಕುಮಾರ್ ಸರ್ ಸಿನಿಮಾಗಳು ಅಂದ ತಕ್ಷಣ ಅಲ್ಲೊಂದು ಸಾಕಷ್ಟು ಇದು ವಿಶೇಷತೆಗಳಿರುತ್ತೆ. ಆ ಥರ ಯಾವುದನ್ನ ಸಿನಿಮಾ ತಗೊಂಡು ಇನ್ಸ್ಪೈರ್ ಆಗಿ ಇಟ್ಕೊಂಡು ಏನೋ ಮಾಡಿರೋದಾ ಹೇಗೆ ಸರ್? ಇದು ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಇನ್ಸ್ಪಿರೇಷನ್ ನಮ್ಮ ಅಣ್ಣ ಸರ್. ನಾನು ಕೋವಿಡಲ್ಲಿ ಐ ಲಾಸ್ಟ್ ಮೈ ಬ್ರದರ್. ಓಕೆ, ಅವನೇ ಆಶೀರ್ವಾದ ಮಾಡಿ ಈ ಕತೆ ನನ್ನ ತಲೆಗೆ ತುಂಬಿಸ್ಬಿಟ್ಟು ಹೋಗಿದ್ದಾನೆ. ಅವನೇ ಇನ್ಸ್ಪಿರೇಷನ್. ಸಿನಿಮಾ ನೋಡಿ ಆಮೇಲೆ ಗೊತ್ತಾಗುತ್ತೆ.
ಥ್ಯಾಂಕ್ ಯು ಅಣ್ಣ, ಜಲ್ದಿ Okay. ಹೋಗ್ಬೇಕು. Sir, Arjun sir, one last Yes, curious last question. question, please. Sir, every hero illiroru they can have like 2 to 3 parts. 45, pan India. So I'm just curious whether this will be, wrapped up in one part, or will be there another part like, climax ಅಲ್ಲಿ ಏನಾರು so you will going to reveal it something like that, So that's curious. I know you maybe or may Maybe not. it will be there, sir. Thank you, sir. ಓಕೆ. ಇದಕ್ಕೆ ಉತ್ತರ ಕೊಡೋದಕ್ಕೆ ಮುನ್ನ ಇದು ಕೊನೆಯ ಪ್ರಶ್ನೆಯಾಗಿತ್ತು. 45 ನಿಮಗೋಸ್ಕರ ಮತ್ತಷ್ಟು ಖಂಡಿತವಾಗಿಯೂ ಸುದ್ದಿಗೋಷ್ಠಿಯನ್ನು ಅರೇಂಜ್ ಮಾಡ್ತೀವಿ. ಅದಕ್ಕೊಂದು ಉತ್ತರ ಕೊಡಿ ಸರ್ ಈಗ. ಟೀಸರಲ್ಲಿ ಒಂದು ಒಳ್ಳೆ ಡೈಲಾಗ್ ಇಟ್ಟಿದ್ದೀವಿ ಸರ್, ಆದಷ್ಟು ಬೇಗ ಬರುತ್ತೆ ಸರ್. ಮೇಡಮ್, ಮಿಮಿಕ್ರಿ ಮಾಡಿದ್ರೆ ಡೈಲಾಗ್ ಹೇಳ್ಬೇಕಾಗುತ್ತೆ. ನೀವಿಬ್ಬರು ಎಲ್ಲ ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ದೀರಾ. ಸೊ ಸ್ವೀಟ್ ಆಫ್ ಯು, ಬಟ್ ಥ್ಯಾಂಕ್ ಯು ಸೊ ಮಚ್. ವಿಲ್ ಕ್ಯಾಚ್ ಅಪ್ ಸಮ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.